ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದೇವರಾಜ್ ತಾತಲ್. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾವು ಇವತ್ತು ಕೈಗೊಂಡಿರೋ ವಿಷಯ ಏನಂತಂದರೆ ಈಜಿಪ್ಟ್ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳ ಕುರಿತು ಸ್ವಲ್ಪ ಚರ್ಚೆ ಮಾಡೋಣ. ಅದರ ಕುರಿತು ಒಂದೆರಡು ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚಿಸಲು ಬಂದಿದ್ದೇನೆ. ಸಿಂಧೂ ನಾಗರಿಕತೆ ಹಾಗೆ ಅದರ ಸಮಕಾಲೀನ ನಾಗರಿಕತೆಗಳನ್ನು ನೋಡೋದಾದ್ರೆ, ಮೊದಲು ನಾವು ನೋಡೋದಾದ್ರೆ ಈಜಿಪ್ಟ್ ನಾಗರಿಕತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈಗ ಮನುಷ್ಯ ವಾಸವಾಗಿದ್ದ, ಮನುಷ್ಯ ಉಗಮವಾಗಿದ್ದ, ಮನುಷ್ಯ ಈ ನೆಲದಲ್ಲಿ ನೆಲೆಸಿದ್ದ ಅನ್ನೋದನ್ನ ಮೊದಲು ನಾವು ನೋಡತಕ್ಕಂಥದ್ದು ಈಜಿಪ್ಟ್ ನಾಗರಿಕತೆಗಳು. ಇನ್ನು ನಾಗರಿಕತೆಗಳು ಅಂತ ಬಂದ್ರೆ ಏನು? ನಾಗರಿಕತೆಗಳು ಅಂತ ಬಂದ್ರೆ ಈ ಒಂದು ನಾಗರಿಕತೆ ಪದದ ಅರ್ಥ ಏನು ಅಂತ ಬಂದ್ರೆ ಮುಂದುವರೆದ ಜೀವನ, ಮುಂದುವರೆದ ಜೀವನದ ಕುರಿತು ಈ ಒಂದು ನಾಗರಿಕತೆಗಳನ್ನ ನಾವು ಕಾಣಬಹುದು. ಹಾಗೆ ಈಜಿಪ್ಟ್ ನಾಗರಿಕತೆ ಈಜಿಪ್ಟ್ ನಾಗರಿಕತೆಯನ್ನ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯೋಗ ಇಲ್ಲ ಅನ್ನೋದಲ್ಲ, ಅದರ ಉಪಯೋಗ ಕಡಿಮೆ. ಆದರೆ ಎಲ್ಲೇ ಒಂದು ಕಡೆ ಒಂದಾದ್ರೂ ಪ್ರಶ್ನೆ ಕೂಡ ಬರಬಹುದು ಅನ್ನೋ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ಹೊರಪ್ರಸಾದವಾಗಿದ್ದು, ಅಂದರೆ ನೈಲ್ ನದಿಯ ಬಯಲು ಪ್ರದೇಶದಲ್ಲಿ ಈ ಒಂದು ನಾಗರಿಕತೆ ಉಗಮವಾಗಿತ್ತು. ಸುಮಾರು 7,000 ವರ್ಷಗಳ ಕಾಲದ ಹಿಂದೆ ಈ ಒಂದು ನಾಗರಿಕತೆಯು ಇತ್ತು. ಹಾಗೆ ಇಲ್ಲಿ ಈ ಈಜಿಪ್ಟ್ ನಾಗರಿಕತೆಯ ರಾಜರುಗಳನ್ನ ಏನಂತ ಕರೀತಿದ್ರಂದ್ರೆ ಫೇರೋ. ಈಜಿಪ್ಟ್ ನಾಗರಿಕತೆಯ ರಾಜರುಗಳನ್ನ ಫೇರೋ ಎಂದು ಕರೆಯುತ್ತಿದ್ದರು. ಇನ್ನ ಈ ಫೇರೋ ಅಂದರೆ ಅರ್ಥ ಏನು ಅಂದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದು ಅರ್ಥ. ಇನ್ನ ಹಾಗೆ ಈ ಒಂದು ನಾಗರಿಕತೆಯಲ್ಲಿ ನೋಡೋದಾದ್ರೆ ಒಂದನೇ ತಟ್ಸನ ಮೋಸನ ಮಗಳು ಅತ್ಸೆ ಪುಟ್ಸಳು ಅವನ ಉತ್ತರಾಧಿಕಾರಿಯಾಗಿ 21 ವರ್ಷಗಳ ಕಾಲ ಅಲ್ಲಿ ಆಳ್ವಿಕೆ ಮಾಡಿದಳು. 21 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಳು. ಇವಳನ್ನ ಜಾಗತಿಕ ಪ್ರಥಮ ಇತಿಹಾಸ ಸಾಮ್ರಾಜ್ಞೆ ಎನ್ನುತ್ತಾರೆ. ಜಾಗತಿಕ ಪ್ರಥಮ ಇತಿಹಾಸದ ಸಾಮ್ರಾಜ್ಞೆ ಎಂದು ಕರೆಯುತ್ತಾರೆ. ಇದು ಒಂದು ಈಜಿಪ್ಟ್ ನಾಗರಿಕತೆ. ಒಂದು ಸಣ್ಣ ಪಾಯಿಂಟ್ಸ್ ಅನ್ನ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳ ಬಗ್ಗೆ ಸ್ವಲ್ಪ ಇಷ್ಟು ನಾವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಸಿಂಧೂ ನಾಗರಿಕತೆ ನಮಗೆ ಪೂರ್ಣವಾಗಿ ಅರ್ಥವಾಗುತ್ತೆ. ಇನ್ನ
ಎರಡನೇ ನಾಗರಿಕತೆ ನೋಡೋದಾದ್ರೆ ಮೆಸೊಪೊಟೇಮಿಯಂ ನಾಗರಿಕತೆ. ಮೆಸೊಪೊಟೇಮಿಯಾ ನಾಗರಿಕತೆ ಇದು ಕೂಡ ನಮ್ಮ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಈ ಮೆಸೊಪೊಟಿ ಎಂಬ ಶಬ್ದವು ಗ್ರೀಕ್ ಭಾಷೆಯವಾಗಿದೆ ಅಥವಾ ಗ್ರೀಕ್ ಭಾಷೆಯ ಒಂದು ಶಬ್ದವಾಗಿದೆ. ಇನ್ನು ಈ ಮೆಸೊಪೊಟಿ ಎಂಬ ನಾಗರಿಕತೆಯು 2 ನದಿಗಳ ಬಯಲು ಪ್ರದೇಶದಲ್ಲಿ ಕಂಡು ಬಂದಿತ್ತು ಅಥವಾ ಉಗಮವಾಗಿತ್ತು. 2 ನದಿಗಳ ಬಯಲು ಪ್ರದೇಶದಲ್ಲಿ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯು ಕಂಡು ಬಂದಿತ್ತು. ಆ ನದಿಗಳು ನೋಡೋದಾದ್ರೆ ಮೊದಲನೇದ್ದು ಯುಫ್ರೆಟಿಸ್, ಹಾಗೆ ಟೈಟ್ರಿಸ್. ಈ ಒಂದು ನಾಗರಿಕತೆಗಳಲ್ಲಿ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯು ಗ್ರೀಕ್ ಭಾಷೆಯ ಶಬ್ದವಾಗಿತ್ತು. ಇದು 2 ನದಿಗಳ ಬಯಲು ಪ್ರದೇಶದಲ್ಲಿ ಉಗಮವಾಗಿತ್ತು. ಆ 2 ನದಿಗಳ ಹೆಸರು ಅಂದರೆ ಒಂದು ಯುಫ್ರೆಟಿಸ್, ಒಂದು ಟೈಟ್ರಿಸ್. ಹಾಗೆ ಪ್ರಪಂಚದ 7 ಅದ್ಭುತಗಳಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯು ಕೂಡ ಒಂದು ಅದ್ಭುತವಾಗಿದ್ದು ಇದನ್ನು ನಾವು ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತೇವೆ. ಮೆಸೊಪೊಟೇಮಿಯಾ ನಾಗರಿಕತೆಯನ್ನು ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತೇವೆ. ಇನ್ನು ಈ ಒಂದು ನಾಗರಿಕತೆಯ ಪ್ರಸಿದ್ಧ ದೊರೆ ಯಾರು ಅಂತ ಬಂದರೆ ಹಮ್ಮುರಾಬಿ. ಈ ಹಮ್ಮುರಾಬಿ ತನ್ನ ಆಡಳಿತದ ಸಮಯದಲ್ಲಿ, ತನ್ನ ಆಳ್ವಿಕೆಯ ಸಮಯದಲ್ಲಿ ಒಂದು ಕಠಿಣ ಕಾನೂನನ್ನ ಜಾರಿಗೆ ತರ್ತಾನ. ಅದೇನು ಅಂತಂದ್ರೆ ಅವಾಗಿನ ಕಾಲದಲ್ಲಿ ಕಠಿಣ ಕಾನೂನು ಅಂತಂದ್ರೆ ಕಣ್ಣು ಹೊಡೆದ್ರೆ ಕಣ್ಣು ಕೀಳ್ತಾನ, ಕಾಲು ಬಡಿಸಿದ್ರೆ ಕಾಲು ಕೀಳ್ತಾನ, ಹಾಗೆ ಸೇಡಿಗೆ ಸೇಡು, ಮುಯಿಗೆ ಮುಯ್ಯು ಎಂಬ ಕಾನೂನನ್ನ ಈ ಅಪ್ಪ ತರ್ತಾನ ಹಮ್ಮುರಾಬಿ. ಹಾಗೆ ಇನ್ನ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಹಮ್ಮುರಾಬಿಯ ಕಾನೂನು ಅತ್ಯಂತ ಕಠೋರವಾಗಿತ್ತು, ಅತ್ಯಂತ ಕಠಿಣ ಶಿಕ್ಷೆ ಆಗಿತ್ತು. ಇನ್ನೋರ್ವ ಈ ಒಂದು ನಾಗರಿಕತೆಯಲ್ಲಿ ಬರ್ತಕ್ಕಂಥ ಇನ್ನೊಬ್ಬ ಪ್ರಸಿದ್ಧ ದೊರೆ ನಬುಕಡ್ನಿಯರ್. ಈ ವ್ಯಕ್ತಿ ತೂಗುವ ಸೇತುವೆಗಳನ್ನು ನಿರ್ಮಿಸುತ್ತಾನೆ. ತೂಗುವ ಸೇತುವೆಗಳು ಅಂತಂದ್ರೆ ಆಗಿನ ಸಮಯದಲ್ಲಿ ತೂಗುವ ಸೇತುವೆಗಳು ಅಂತಂದ್ರೆ ದೊಡ್ಡ ದೊಡ್ಡ ಮರದ ಕೊಂಬೆಗಳ ಮೂಲಕ 2 ಮರಗಳ ಮಧ್ಯದಲ್ಲಿ ಈ ತೂಗುವ ಸೇತುವೆಗಳನ್ನು ನಿರ್ಮಿಸಿದನು ನದಿಯ ಬಯಲು ಪ್ರದೇಶಗಳಲ್ಲಿ. ಹಾಗಾಗಿ ಈ ತೂಗುವ ಸೇತುವೆಯು ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಒಂದು ಹೌದು. ಇದು ನಾವು ಮೆಸೊಪೊಟೇಮಿಯಾ ನಾಗರಿಕತೆ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋದಾದ್ರೆ ಈ ಇಷ್ಟು ವಿಷಯಗಳನ್ನು ನಾವು ನೋಡ್ಬೋದು. ಇನ್ನ ಅದೇ ಚೀನಾದ ನಾಗರಿಕತೆ. ಚೀನಾವು ಕೂಡ 2 ಅಥವಾ ಯಾಂಗ್ಹೋ ಅಥವಾ
ಯಾಂಗ್ಹೋ ಅಥವಾ ಯಾಂಗಸ್ತೆ ಎಂಬ ನದಿಯ ಬಯಲಿನಲ್ಲಿ ಈ ಒಂದು ನಾಗರಿಕತೆ ಕಂಡುಬರುತ್ತೆ. ಇನ್ನು ಚೀನಾದಲ್ಲಿ ನೋಡೋದಾದರೆ ಪ್ರಪಂಚದ 7 ಅದ್ಭುತಗಳಲ್ಲಿ ಚೀನಾದ ನಾಗರಿಕತೆಯ ಒಂದು ಪ್ರಸಿದ್ಧ ಸ್ಥಳವು ಕೂಡ ಅಲ್ಲಿ ಕಂಡುಬರುತ್ತೆ. ಅದು ಚೀನಾದ ಮಹಾಗೋಡೆ. ಇನ್ನ ಈ ಚೀನಾದ ಮಹಾಗೋಡೆಯನ್ನ ನೋಡೋದಾದ್ರೆ 2238 ಕಿಲೋಮೀಟರ್ ಉದ್ದ, 22 ಅಡಿ. ಹಾಗೆ ಈ ಒಂದು ನಮ್ಮ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳು. ಹಾಗೆ ಇನ್ನು ಚೀನಾದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಪ್ರಖ್ಯಾತ ತತ್ವಜ್ಞಾನಿ ಯಾರಂತಂದರೆ ಅದು ಕನ್ಫ್ಯೂಷಿಯಸ್. ಇಷ್ಟೆಲ್ಲ ನಾವು ಈ ಸಿಂಧೂ ನಾಗರಿಕತೆಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಅದರ ಸಮಕಾಲೀನ ನಾಗರಿಕತೆಗಳ ಬಗ್ಗೆ ನಾವು ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸೋಣ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಶೇರ್ ಮಾಡಿ, ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು.